ಈ ಒಂದು ಪಂಪ್ ಇರುತ್ತೆ ಅಲ್ಲ, ಇದನ್ನ ಸ್ಕಿನ್ಗೆ ಟಚ್ ಆಗೋ ರೀತಿ ಅಪ್ಲೈ ಮಾಡೋ ಹಾಗೆ ಇಲ್ಲ. ಹಲೋ, ಮತ್ತೆ ಬಂದಿದ್ದೀನಿ. ಆ್ಯಂಡ್ ಹೋಪ್ಫುಲಿ ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಿದ್ದೀನಿ. ಆ್ಯಂಡ್ ನಾನು ಯಾವುದೇ ರೀತಿ ಇನ್ಡೆಪ್ತ್ ಲೈಕ್ ಎಳ್ಕೊಂಡು ಹೋಗಲ್ಲ ವಿಡಿಯೋಸ್ನ, ಡೈರೆಕ್ಟ್ ಪಾಯಿಂಟಿಗೆ ಬರ್ತಾ ಇದ್ದೀನಿ. ಯಾಕೆಂದರೆ ನೀವು ಆಲ್ರೆಡಿ ತಮ್ಲೈನ್ ನೋಡಿರ್ತೀರಾ. ಸೊ ಇವತ್ತು ನಾನು ಸಿರಮ್ಸ್ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಇಟ್ಕೊಂಡ್ಬಂದಿದ್ದೀನಿ. ಸೊ ಇವತ್ತು ನಾನು ಒಂದಷ್ಟು ಸಿರಮ್ಸ್ ಬಗ್ಗೆ ಹೇಳ್ತೀನಿ. ಫಸ್ಟ್ ನಾನು ನಿಮಗೆ ಇವತ್ತು ಬರೋ ಅಂಥ ಟಾಪಿಕ್ ಏನಂತಂದರೆ, ಸಿರಮ್ ಯಾವುದು ಅಂದರೆ ಆಬ್ವಿಯಸ್ಲಿ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ, ಸ್ಯಾಲಿಸಿಲಿಕ್ ಆ್ಯಸಿಡ್, 2% ಸ್ಯಾಲಿಸಿಲಿಕ್ ಆ್ಯಸಿಡ್. ಇದ್ರ ಬಗ್ಗೆ ಹೇಳಬೇಕು ಅಂತ ಅಂದರೆ ನಾನು ಯಾವ ರೀತಿ ನಿಮಗೆ ಸಜೆಷನ್ ಕೊಡ್ತೀನಿ ಅಂತಂದರೆ, ಫಸ್ಟ್ ಸ್ಯಾಲಿಸಿಲಿಕ್ ಆ್ಯಸಿಡ್ನ ಯಾಕೆ ಯೂಸ್ ಮಾಡ್ತಾರೆ ಅಂತಂದರೆ, ಆ್ಯಕ್ಟಿವ್ ಪಿಂಪಲ್ಸ್ ಏನಿರುತ್ತೆ ಅದನ್ನು ರೆಡ್ಯೂಸ್ ಮಾಡೋದಕ್ಕೆ, ಅದನ್ನು ಹೋಗ್ಸೋದಕ್ಕೆ ಅಂದ್ಬಿಟ್ಟು ಸ್ಯಾಲಿಸಿಲಿಕ್ ಆ್ಯಸಿಡ್ನ ಯೂಸ್ ಮಾಡ್ತಾರೆ. ಓಕೆನಾ? ನಾಟ್ ಓನ್ಲಿ ಫಾರ್ ದಟ್, ಸ್ಯಾಲಿಸಿಲಿಕ್ ಆ್ಯಸಿಡ್ ನಮ್ಮ ಸ್ಕಿನ್ನಲ್ಲಿ ಎಲ್ಲ ರೀತಿನಲ್ಲೂ ದಿನದಲ್ಲಿ ಒಂದು ಬಾರಿನಾದರೂ ನೀವು ಯೂಸ್ ಮಾಡಬೇಕು. ಲೈಕ್ ಯಾವ ರೀತಿ ಅಂತ ಅಂದರೆ, ಅದು ಸಿರಮ್ ರೀತಿಲಾದರೂ ಆಗಿರ್ಬೋದು, ಫೇಸ್ ವಾಶ್ ರೀತಿಲಾದರೂ ಆಗಿರ್ಬೋದು, ಅಥವಾ ಸನ್ಸ್ಕ್ರೀನ್ ಅಥವಾ ಮಾಯಶ್ಚರೈಸರ್. ಸನ್ಸ್ಕ್ರೀನಲ್ಲಿ ಜಾಸ್ತಿ ಯಾವುದೇ ರೀತಿ ಸ್ಯಾಲಿಸಿಲಿಕ್ ಆ್ಯಸಿಡ್ ಇರುವಂಥದ್ದು ನಿಮಗೆ ಬರಲ್ಲ. ಬಟ್ ಮಾಯಶ್ಚರೈಸರಲ್ಲಿ ಸ್ಯಾಲಿಸಿಲಿಕ್ ಆ್ಯಸಿಡ್ ಇರುವಂಥ ಮಾಯಶ್ಚರೈಸರ್ ಕೂಡ ನಿಮಗೆ ಸಿಕ್ಕಿರುತ್ತೆ. ಸೊ ಸಿರಮ್ನ ನೀವು ಯೂಸ್ ಮಾಡುವಾಗ ಯಾವುದೇ ರೀತಿ ಈ ಒಂದು ಪಂಪ್ ಇರುತ್ತೆ ಅಲ್ಲ, ಇದನ್ನ ಸ್ಕಿನ್ಗೆ ಟಚ್ ಆಗೋ ರೀತಿ ಅಪ್ಲೈ ಮಾಡೋ ಹಾಗೆ ಇಲ್ಲ. ಓಕೆನಾ? ಆ ರೀತಿ ನೋಡ್ಕೊಂಡು ಅಪ್ಲೈ ಮಾಡಬೇಕು. ಸೊ ಸ್ಯಾಲಿಸಿಲಿಕ್ ಆ್ಯಸಿಡ್ನ ಯೂಸ್ ಮಾಡೋದು ಇಲ್ಲೇ ಕೊಟ್ಟಿರ್ತಾರೆ ನಿಮಗೆ, ಫಾರ್ ಆಕ್ಟಿವ್ ಆಕ್ನಿ ಅಂತ ಕೊಟ್ಟಿರ್ತಾರೆ. ಆ್ಯಂಡ್ ಆಲ್ಸೋ ಇದು ನಿಮಗೆ ಡೇ ಆ್ಯಂಡ್ ನೈಟ್ ಎರಡೂ ಟೈಮಲ್ಲೂ ಯೂಸ್ ಮಾಡ್ಬೋದು. ಬಟ್ ನಾನು ನಿಮಗೆ ಸಜೆಷನ್ ಕೊಡೋದು ಏನು ಅಂತ ಅಂದರೆ, ಒಂದೊಂದು ಸಿರಮ್ನ ಒಂದೊಂದು ಟೈಮ್ಗೆ ಅಂತ ಫಿಕ್ಸ್ ಮಾಡ್ಕೊಳ್ಳಿ, ಎಲ್ಲಾನು ಒಂದೇ ದಿನ ಅಪ್ಲೈ ಮಾಡಬೇಡಿ. ಓಕೆನಾ? ಸ್ಯಾಲಿಸಿಲಿಕ್ ಆ್ಯಸಿಡ್ ಇರೋವಂಥ ಸಿರಮ್ನ ಎವ್ರಿ ಡೇ ಮಾರ್ನಿಂಗ್ ಫೇಸ್ ವಾಶ್ ಮಾಡಿ, ಟೋನರ್ ಯೂಸ್ ಮಾಡಿ, ಆದ ನಂತರ ಸಿರಮ್ನ ಯೂಸ್ ಮಾಡಿ. ಓಕೆನಾ? ಫೇಸ್ ವಾಶ್ ಮಾಡಿದ ತಕ್ಷಣ ನೀವು ಸಿರಮ್ನ ಅಪ್ಲೈ ಮಾಡ್ತೀನಿ ಅಂತ ಹೋದರೆ ಅದು ನನಗೆ ಯಾಕೋ ಒಳ್ಳೇದಲ್ಲ ಅಂತ ನನಗನ್ಸುತ್ತೆ. ಯಾಕೆ ಅಂತಂದರೆ, ನಮ್ಮ ಸ್ಕಿನ್ನು ಡ್ರೈ ಆಗಿದ್ದಾಗ ಯಾವುದೇ ರೀತಿ ಸಿರಮ್ನ ನಾವು ಹಾಕ್ಬಾರ್ದು. ಅಟ್ಲೀಸ್ಟ್ ಅದು ಸ್ವಲ್ಪನಾದರೂ ವೆಟ್ ಟೈಪಲ್ಲಿ ಇರಬೇಕು. ಅದು ಸ್ವಲ್ಪ ಅಟ್ಲೀಸ್ಟ್ 0.5% ಆದ್ರೂ ವೆಟ್ ಇದ್ರೇನೆ ನೀವು ಸಿರಮ್ಸ್ನ ಯೂಸ್ ಮಾಡಬೇಕು. ಕಂಪ್ಲೀಟ್ ಡ್ರೈ ಮಾಡಿಕೊಂಡು ಸಿರಮ್ನ ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ. ಓಕೆನಾ? ನಿಮ್ಗೆ ಯಾವುದಾದ್ರೂ ಆ್ಯಕ್ನೀಸ್, ಇವಾಗ ನನಗೆ ಇದೆ, ನಾನು ಎವ್ರಿ ಡೇ ಯೂಸ್ ಮಾಡ್ತೀನಿ, ಅದು ಬೇರೆ ವಿಷಯ. ಬಟ್ ಸ್ಟಿಲ್ ಕೆಲವರು ಇಂಥ ಟೈಮಲ್ಲೇ ಈ ಥರ ಇದ್ದಾಗ ಮಾತ್ರ ಯೂಸ್ ಮಾಡ್ತೀನಿ ಅಂತ ಅಂದ್ಕೊಳ್ಳೋರು. ಸೊ ಈ ರೀತಿ ನಿಮಗೆ ಆ್ಯಕ್ಟಿವ್ ಆ್ಯಕ್ನೀಸ್ ಇದ್ದಾಗ ಕಂಟಿನ್ಯೂಸ್ ಆಗಿ ಸ್ಯಾಲಿಸಿಲಿಕ್ ಆ್ಯಸಿಡ್ ಇರೋ ಅಂಥ ಸಿರಮ್ಸ್ನ ಯೂಸ್ ಮಾಡೋದಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ನನಗಿಲ್ಲಿ ಕಮ್ಮಿ ಆಗಿದೆ. ಓಕೆನಾ? ಇಲ್ಲಿ ಇದು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಇದು ಸ್ವಲ್ಪ ಟೈಮ್ ತಗೊಳುತ್ತೆ ಹೋಗೋದಕ್ಕೆ. ಸ್ಯಾಲಿಸಿಲಿಕ್ ಆ್ಯಸಿಡ್ನ ಆ್ಯಕ್ಟಿವ್ ಪಿಂಪಲ್ಸ್ ಏನಾದರೂ ಇದ್ದರೆ ನೀವು ಇದನ್ನು ಯೂಸ್ ಮಾಡ್ಬೋದು. ದೆನ್ ನೆಕ್ಸ್ಟ್ ಯಾವುದ್ರ ಬಗ್ಗೆ ಹೇಳ್ತೀನಿ ಅಂತಂದರೆ, ಸೆಕೆಂಡ್ ಪ್ರಾಡಕ್ಟ್ ಬಂದು ನಿಯಾಸಿನಮೈಡ್. ಓಕೆನಾ? ನೀವು ಕೇಳ್ಬೋದು, ಏನು ಎಲ್ಲ ಡರ್ಮಕೋ ಕಂಪ್ನಿದೇ ಇಟ್ಟಿದ್ದೀರಾ ಅಂತ. ಬಿಕಾಸ್ ನನ್ನ ಸ್ಕಿನ್ಗೆ ಅದು ಸೆಟ್ ಆಗಿದೆ ಗೈಸ್, ಅದಕ್ಕೆ ನಾನು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ನಿಯಾಸಿನಮೈಡ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಅಂದರೆ, ಈ ಮಾರ್ಕ್ಸ್ ಇರುತ್ತೆ ಗೊತ್ತಾ, ಈ ಪಿಂಪಲ್ಸ್ ಮಾರ್ಕ್ ಆಗಿರ್ಬೋದು, ಸಣ್ಣ ಪುಟ್ಟ ಮಾರ್ಕ್ಸ್ಗಳಿರುತ್ತಲ್ಲ, ಅದನ್ನು ರಿಡ್ಯೂಸ್ ಮಾಡೋದಕ್ಕೆ ನಿಯಾಸಿನಮೈಡ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಪೋರ್ಸ್ನ ಕಂಟ್ರೋಲ್ ಮಾಡೋದು ಕೂಡ ನಿಯಾಸಿನಮೈಡೇನೆ, ಪೋರ್ಸ್ನ ಅವಾಯ್ಡ್ ಮಾಡೋದು ಕೂಡ ನಿಯಾಸಿನಮೈಡೇ. ಸೊ ನಾನು ಏನು ಮಾಡ್ತೀನಿ ಅಂತಂದರೆ, ಸಮ್ಟೈಮ್ಸ್ ಏನು ಮಾಡ್ತೀನಿ ಅಂತಂದರೆ, ಸ್ಯಾಲಿಸಿಲಿಕ್ ಆ್ಯಸಿಡ್, ನಿಯಾಸಿನಮೈಡ್ ಎರಡನ್ನೂ ಮಿಕ್ಸ್ ಮಾಡ್ತೀನಿ. ಲೈಕ್ ಇದು ಚಿಕ್ಕ ಬಾಟಲ್ ಇದೆ ನನ್ನ ಹತ್ರ, ಇದಕ್ಕೆ ಎರಡನ್ನೂ ಕೂಡ ಈಕ್ವಲ್ ಪ್ರಪೋರ್ಷನಲಲ್ಲಿ ಹಾಕೊಂಡು ಯೂಸ್ ಮಾಡ್ತೀನಿ. ಸಮ್ಟೈಮ್ಸ್ ಎರಡೂ ಇರಲಿ ಅಂತೆ. ಬಿಕಾಸ್ ಇದು ಫಸ್ಟ್ ಯಾವಾಗ್ಲೂ ನೀವು ಸ್ಯಾಲಿಸಿಲಿಕ್ ಆ್ಯಸಿಡ್ ಆದಮೇಲೆ ನಿಯಾಸಿನಮೈಡ್ನ ಯೂಸ್ ಮಾಡಬೇಕಾಗಿರೋದು. ನಿಯಾಸಿನಮೈಡ್ನ ಯೂಸ್ ಮಾಡಿ ಸ್ಯಾಲಿಸಿಲಿಕ್ ಆ್ಯಸಿಡ್ನ ಯೂಸ್ ಮಾಡ್ತೀವಿ ಅಂದರೆ ಅದು ರಾಂಗ್. ಇಲ್ಲಾಂದರೆ ಒಂದು ಯೂಸ್ ಮಾಡಬೇಕು. ಇಲ್ಲ ಅಂತಂದರೆ ಫಸ್ಟ್ ಸ್ಯಾಲಿಸಿಲಿಕ್ ಆ್ಯಸಿಡ್ ಯೂಸ್ ಮಾಡಿ, ನೆಕ್ಸ್ಟ್ ನಿಯಾಸಿನಮೈಡ್ನ ಯೂಸ್ ಮಾಡಿ. ನಾನು ಯಾವಾಗಲೂ ನಿಮಗೆ ಸಜೆಷನ್ ಕೊಡೋದು, ಸ್ಯಾಲಿಸಿಲಿಕ್ ಆ್ಯಸಿಡ್ನ ಬೆಳಿಗ್ಗೆ ಯೂಸ್ ಮಾಡಿ, ನಿಯಾಸಿನಮೈಡ್ನ ನೀವು ನೈಟ್ ಯೂಸ್ ಮಾಡಿ. ಅದು ಬೆಸ್ಟ್ ಅಂತ ನನಗನ್ಸುತ್ತೆ. ಓಕೆನಾ? ಬಿಕಾಸ್ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅನ್ನೋದು ನನ್ನ ಒಪಿನಿಯನ್. ಆ್ಯಂಡ್ ಆಲ್ಸೋ ನಾನು ಟ್ರೈ ಮಾಡಿದ್ದೀನಿ ಕೂಡ. ಆ್ಯಂಡ್ ನಾನು ಏನೆಲ್ಲ ಹೇಳ್ತಾ ಇದ್ದೀನಿ, ಇದು ಯಾವುದು ಒಂದು ದಿನದ್ದು 2 ದಿನದ್ದು ಎಕ್ಸ್ಪೀರಿಯನ್ಸ್ ಅಂತೂ ಅಲ್ಲ.
ನಾನು ತಿಳ್ಕೊಂಡು ಎಕ್ಸ್ಪಿರಿಮೆಂಟ್ ಮಾಡಿ ನನ್ನ ಸ್ಕಿನ್ನ ಚೆನ್ನಾಗಿ ಮಾಡ್ಕೊಂಡ್ಮೇಲೆ ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋದು. ಸೊ ಫಸ್ಟ್ ಸ್ಯಾಲಿಸಿಲಿಕ್ ಆ್ಯಸಿಡ್, ಸೆಕೆಂಡ್ ಒನ್ ನಯಾಸಿನಮೈಡ್. ಇವೆರಡು ಪ್ರಾಡಕ್ಟು ಮೇಜರ್ ಇಂಪಾರ್ಟೆಂಟ್ ಪ್ರಾಡಕ್ಟ್ ನಿಮ್ಮ ಸ್ಕಿನ್ ಕೇರಲ್ಲಿ. ಸಿರಮ್ಸ್ ಅಂತ ಬಂದಾಗ ಇವೆರಡು ತುಂಬಾ ಇಂಪಾರ್ಟೆಂಟ್, ಓಕೆನಾ. ಸ್ಯಾಲಿಸಿಲಿಕ್ ಆ್ಯಸಿಡ್ನ ಯಾವುದೇ ಕಾರಣಕ್ಕೂ ನಿಮಗೆ ಪಿಂಪಲ್ ಇರಲಿ, ಪಿಂಪಲ್ ಇಲ್ಲದೆ ಇರಲಿ, ಏನಾದರೂ ಇರಲಿ, ಅದನ್ನು ನೀವು ಯೂಸ್ ಮಾಡಿಬಿಡಿ, ಏನೂ ಪ್ರಾಬ್ಲಮ್ ಆಗಲ್ಲ ಸ್ಯಾಲಿಸಿಲಿಕ್ ಆ್ಯಸಿಡ್ ಯೂಸ್ ಮಾಡೋದ್ರಿಂದ, ಓಕೆನಾ. ಸೊ ನಯಾಸಿನಮೈಡು ಪೋರ್ಸ್ ಇರೋರು ಕಂಟಿನ್ಯೂಟಿಯಾಗಿ ಯೂಸ್ ಮಾಡಲಿ, ಅದರ್ವೈಸ್ ನೈಟ್ ಟೈಮಲ್ಲಿ ರೊಟೀನಲ್ಲಿ ಯೂಸ್ ಮಾಡಿದ್ರೆ ತೊಂದರೆ ಇಲ್ಲ. ದೆನ್ ಕೋಜಿಕ್ ಆ್ಯಸಿಡ್ ಅಂತ ಬರುತ್ತೆ. ಅದು ಎಂತಕ್ಕೆ ಯೂಸ್ ಆಗುತ್ತೆ ಅನ್ನೋದಾದರೆ ಅದು ನನ್ನ ಹತ್ರ ಇಲ್ಲ, ನನ್ನ ಮನೇಲಿ ಅಂದರೆ ಅಮ್ಮ ಮನೇಲಿ ಮಿಸ್ ಆಗಿದೆ. ಅದು ನಿಮಗೆ ಪಿಗ್ಮೆಂಟೇಷನ್ನ ರೆಡ್ಯೂಸ್ ಮಾಡಿರುತ್ತೆ. ಪಿಗ್ಮೆಂಟೇಷನ್ ಅಂದರೆ ಏನು ಅಂತ ಅಂದರೆ ಕಪ್ಪು ಕಲೆಗಳ ಥರ ಇಲ್ಲಿಲ್ಲೇ ಆಗ್ಬಿಡುತ್ತೆ, ಒಂದೇ ಪ್ಲೇಸಲ್ಲಿ ಆಗೋದು. ನಾನು ಇಲ್ಲೆಲ್ಲಾದರೂ ಫೋಟೋ ಹಾಕ್ತೀನಿ ಪಿಗ್ಮೆಂಟೇಷನ್ಸ್ ಯಾವ ರೀತಿ ಇರುತ್ತೆ ಅಂತಂದರೆ. ಕೆಲವರು ಆ್ಯಕ್ನಿ ಮಾರ್ಕ್ಸ್ನೇ ಪಿಗ್ಮೆಂಟೇಷನ್ಸ್ ಅಂತ ಅನ್ಕೋತಾರೆ, ಬಟ್ ಅದು ರಾಂಗ್, ಓಕೆನಾ. ಆ್ಯಕ್ನಿ ಮಾರ್ಕ್ ಬೇರೆ, ಪಿಗ್ಮೆಂಟೇಷನ್ಸ್ ಬೇರೆ, ಓಕೆನಾ. ಅದ್ರ ಡಿಫ್ರೆನ್ಸ್ ಗೊತ್ತಿರಲಿ ನಿಮಗೆ ಯಾವುದು ಅನ್ನೋದು. ಸೊ ಕೋಜಿಕ್ ಆ್ಯಸಿಡ್ನ ಯಾವಾಗಲೂ ಕೂಡ ಪಿಗ್ಮೆಂಟೇಷನ್ ಇರೋರು ಯೂಸ್ ಮಾಡಿದ್ರೆ ವರ್ಕ್ ಆಗುತ್ತೆ, ಓಕೆನಾ. ದೆನ್ ಹೈಲುರಾನಿಕ್ ಆ್ಯಸಿಡು ನಿಮ್ಮ ಸ್ಕಿನ್ನ ಹೈಡ್ರೇಟ್ ಮಾಡುತ್ತೆ, ಓಕೆನಾ. ಹೈಲುರಾನಿಕ್ ಆ್ಯಸಿಡ್ ಅಂದ್ರೆ ಹೈಡ್ರೇಷನ್ನ ಕ್ರಿಯೇಟ್ ಮಾಡೋ ಅಂಥದ್ದು. ಕೆಲವೊಂದು ಸನ್ಸ್ಕ್ರೀನಲ್ಲಿ ಹೈಲುರಾನಿಕ್ ಆ್ಯಸಿಡ್ ಇರುತ್ತೆ, ಓಕೆನಾ. ಸೊ ಅದಿದ್ದಾಗ ನೀವು ಸಿರಮ್ಸ್ ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ನನ್ನ ಹತ್ರ ಇರೋದು ಪ್ಲಮ್ದಿದೆ, ಓಕೆನಾ. ಇಲ್ಲಿ ಕೊಟ್ಟಿದ್ದಾರೆ ಹೈಲುರಾನಿಕ್ ಆ್ಯಸಿಡ್ ಅಂತ. ನಾನು ಇದನ್ನು ರೆಗ್ಯುಲರ್ ಆಗಿ ಏನು ಯೂಸ್ ಮಾಡೋಕ್ಕೆ ಹೋಗಲ್ಲ, ಬಿಕಾಸ್ ನನ್ನ ಸನ್ಸ್ಕ್ರೀನಲ್ಲೇ ಹೈಲುರಾನಿಕ್ ಆ್ಯಸಿಡ್ ಇರೋದ್ರಿಂದ ನಾನು ಬೇರೆ ಸನ್ಸ್ಕ್ರೀನ್ ಏನಾದರೂ ಯೂಸ್ ಮಾಡಿದ್ರೆ ಇದನ್ನು ಯೂಸ್ ಮಾಡ್ತೀನಿ, ಇದನ್ನು ಯೂಸ್ ಮಾಡಿದಾಗ ಆ ಥರ ಸನ್ಸ್ಕ್ರೀನ್ ಯೂಸ್ ಮಾಡಲ್ಲ. ಸೊ ನಾನು ಚೇಂಜಸ್ ಮಾಡ್ಕೋತಾ ಇರ್ತೀನಿ. ಆ್ಯಂಡ್ ಹೈಲುರಾನಿಕ್ ಆ್ಯಸಿಡ್ನ ಆದಷ್ಟು ಮಾರ್ನಿಂಗ್ ಟೈಮ್ನ ಯೂಸ್ ಮಾಡಿ ಅಂತ ನಾನು ಸಜೆಷನ್ ಕೊಡ್ತೀನಿ. ಹೈಡ್ರೇಟಾಗಿ ಇರಬೇಕು ನಿಮ್ಮ ಸ್ಕಿನ್ ಅಂತ ಅನ್ನೋದಾದರೆ ನೀವು ಹೈಲುರಾನಿಕ್ ಆ್ಯಸಿಡ್ನ ಯೂಸ್ ಮಾಡಿ, ಓಕೆನಾ. ಆ್ಯಂಡ್ ನೆಕ್ಸ್ಟ್ ನಾನು ಹೇಳೋದೇನು ಅಂದರೆ ವಿಟಮಿನ್ ಸಿ ಇಂಪಾರ್ಟೆಂಟ್ ಅಲ್ವಾ? ಎವ್ರಿ ಡೇ ಯೂಸ್ ಮಾಡಬಹುದಾ ವಿಟಮಿನ್ ಸಿ ಸಿರಮ್ನ ಅಂತ ಅನ್ನೋದಾದರೆ ನನ್ನ ಪ್ರಕಾರ ನೋ. ಕೆಲವೊಬ್ಬರು ಸ್ಕಿನ್ನಿಗೆ ಎವ್ರಿ ಡೇ ವಿಟಮಿನ್ ಸಿ ಒಳ್ಳೇದಲ್ಲ, ಕೆಲವರಿಗೆ ಅದು ಸೆಟ್ ಆಗ್ಬೋದು. ಎಕ್ಸ್ಪೆಷಲಿ ಫಾರ್ ಆಯಿಲ್ ಸ್ಕಿನ್ಗೆ ಸಿರಮ್ಸ್ಗಳು ತುಂಬ ಯೋಚನೆ ಮಾಡಿ ನೀವು ಹಾಕಬೇಕಾಗತ್ತೆ. ಏಕ್ದಮ್ ಹೆಂಗೆ ಬೇಕೋ ಹಂಗೆ ಹಾಕೋದಿಕ್ಕಾಗಲ್ಲ ಆಯಿಲ್ ಸ್ಕಿನ್ನವರು. ಕಾಂಬಿನೇಷನ್ ಸ್ಕಿನ್ನು ಡ್ರೈ ಸ್ಕಿನ್ದು ಮ್ಯಾನೇಜಬಲ್ ಆಗಿಬಿಡುತ್ತೆ, ಬಟ್ ಆಯಿಲ್ ಸ್ಕಿನ್, ಸೆನ್ಸಿಟಿವ್ ಸ್ಕಿನ್ ಇರ್ತಾರಲ್ವ, ಅವ್ರಿಗೆ ತುಂಬಾ ಇಶ್ಯೂಸ್ ಆಗಿಬಿಡುತ್ತೆ. ನೀವು ಯಾವಾಗ್ಲೂ ವಿಟಮಿನ್ ಸಿ ಎಂತಕ್ಕೆ ಯೂಸ್ ಮಾಡ್ತಾರೆ ಅನ್ನೋದಾದರೆ ಬ್ರೈಟ್ನೆಸ್ನ ಕ್ರಿಯೇಟ್ ಮಾಡೋದಕ್ಕೆ, ಓಕೆನಾ. ನಾವು ಇವಾಗ ಕೆಲವ್ರು ಹೇಳ್ತಾರೆ ನಾನು ಕಪ್ಪಗಿದ್ದೆ, ನಾನು ವೈಟ್ಗೆ ಆಗಬೇಕು, ಯಾವ ಸಿರಮ್ ಯೂಸ್ ಮಾಡಬೇಕು, ಯಾವ ಕ್ರೀಮ್ ಯೂಸ್ ಮಾಡಬೇಕು. ನೋ, ಹಂಗೆ ಆಗಲ್ಲ. ಇವಾಗ ನಾನು ಹೇಳಬೇಕು ಅಂತಂದರೆ ನಾನು ಕೂಡ 4-5 ವರ್ಷದಿಂದ ಬ್ಲ್ಯಾಕ್ಗೆ ಇದ್ದೆ. ಲೈಕ್ ಬ್ಲ್ಯಾಕ್ ಅಂದರೆ ತೀರಾ ಬ್ಲ್ಯಾಕ್ ಅಂತಲ್ಲ, ಒಂದು ಮಿಡ್ಡಲ್ ಇದ್ದೆ. ಆದರೆ ಅವಾಗಿದ್ದಿದ್ದ ಸ್ಕಿನ್ಗೂ ಇವಾಗಿರೋ ಸ್ಕಿನ್ಗೂ ತುಂಬ ಚೇಂಜಸ್ ಇದೆ ಅಂತಂದ್ರೆ ಅದು ಒಂದು ಲಾಂಗ್ ಪ್ರೋಸೆಸ್. ಒಂದಿನ ಬಿಟ್ಟು ಒಂದಿನ ಯೂಸ್ ಮಾಡಿ ರಿಸಲ್ಟ್ ಬೇಕು ಅಂದರೆ ಯಾವುದೂ ನಿಮಗೆ ಸಿಗಲ್ಲ. ಅವಾಗೆಲ್ಲ ನಾನು ಯೂಸ್ ಮಾಡಿ ಹಚ್ಕೊಂಡು ಪ್ರಾಪರಾಗಿ ಮೇಂಟೈನ್ ಮಾಡಿರೋದಕ್ಕೆ ಇವತ್ತು ನನ್ನ ಸ್ಕಿನ್ ಈ ರೀತಿ ಇರೋದು. ನಾನು ಆವಾಗಲೇ ಸುಮ್ಮನೆ ಇದ್ಬಿಟ್ಟಿದ್ದೆ, ಇವಾಗ ನನಗೆ ಈ ಸ್ಕಿನ್ ಸಿಗ್ತಾ ಇರಲಿಲ್ಲ, ಓಕೆನಾ. ಆ್ಯಂಡ್ ಇದೇನೋ ಮಾಡಿಸ್ಕೊಂಡು ವೈಟ್ ಆಗಿರೋದು ಅಲ್ಲ. ಪ್ರಾಡಕ್ಟ್ಸ್ಗಳನ್ನ ಎಷ್ಟೆಷ್ಟು ಹೇಗೆ ಬೇಕು ಹಾಗೆ ಯೂಸ್ ಮಾಡಿದ್ರೇ ನಿಮಗೆ ರಿಸಲ್ಟ್ ಸಿಗೋದು. ಒಂದು ಲಾಂಗ್ ವೇ ಆಫ್ ಕಂಟಿನ್ಯೂಟಿ ಇರಲೇಬೇಕು ಯಾವುದೇ ಒಂದು ಪ್ರಾಡಕ್ಟ್ನ ಯೂಸ್ ಮಾಡೋದಾದ್ರೂ. ಸೊ ವಿಟಮಿನ್ ಸಿನ ನಾವು ಯೂಸ್ ಮಾಡೋದು ಬ್ರೈಟ್ನೆಸ್ಸಿಗೋಸ್ಕರ, ಓಕೆನಾ. ನೀವು ಇದನ್ನು ಯಾವ ರೀತಿ ಯೂಸ್ ಮಾಡಿ ಅಂತ ನಾನು ಹೇಳ್ತೀನಿ ಅನ್ನೋದಾದರೆ, ಲೈಕ್ 2 days ಒನ್ಸ್ ಅಥವಾ 3 daysಗೆ ಒನ್ಸ್ ಅಥವಾ ವೀಕ್ಲಿ 2 times ಇಟ್ಸ್ ಎನಫ್, ಅಷ್ಟೇ ಸಾಕು. ಆ್ಯಂಡ್ ನೀವು ಯಾವ ರೀತಿ ಅಂತಂದರೆ ಎಲ್ಲ ಸಿರಮ್ಸೂ ಒಂದೇ ಟೈಮಲ್ಲಿ ಯೂಸ್ ಮಾಡ್ಬೋದಾ ಅಂದರೆ ನೋ, ನೀವು ಹಂಗೆ ಯೂಸ್ ಮಾಡಬೇಡಿ. ಯಾವುದು ಅಂತ ನಿಮಗೆ ವರ್ಕ್ ಆಗುತ್ತೆ. ಇವಾಗ ಸ್ಯಾಲಿಸಿಲಿಕ್ ಆ್ಯಸಿಡ್ ಯೂಸ್ ಮಾಡ್ತೀರಾ, ನಯಾಸಿನಮೈಡ್ ಯೂಸ್ ಮಾಡ್ತೀರಾ, ನೆಕ್ಸ್ಟು ವಿಟಮಿನ್ ಸಿ ಸಿರಮು ಅಲ್ಲೇ ಅಪ್ಲೈ ಮಾಡ್ತೀರಾ ಅಂತಂದ್ರೆ ಅದು ಯಾವುದು ಅಂತ ಯೂಸ್ ಆಗುತ್ತೆ, ಅದು ನಿಮ್ಮ ಸ್ಕಿನ್ಗೆ ಇನ್ನೂ ಡ್ಯಾಮೇಜ್ ಮಾಡಿಬಿಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲಾನು ಅಟ್ ಎ ಟೈಮಲ್ಲಿ ಒಂದೇ ಟೈಮಲ್ಲಿ ಎಲ್ಲ ಸಿರಮ್ಸ್ನು ಯೂಸ್ ಮಾಡ್ತೀನಿ ಅಂದರೆ ನೋ. ಈ ಕಂಟೆಂಟ್ಗಳಿರೋ ಅಂಥ ಪ್ರಾಡಕ್ಟ್ಸ್ಗಳ ಮೇಲೆ ಡಿಪೆಂಡ್ ಆಗುತ್ತೆ. ಲೈಕ್ ಇವಾಗ ವಿಟಮಿನ್ ಸಿ ಇರೋ ಅಂತಹ ನಿಮಗೆ ಸನ್ಸ್ಕ್ರೀನ್ ಕೂಡ ಸಿಗುತ್ತಾ,
ಹೈಲೋರಾನಿಕ್ ಆ್ಯಸಿಡ್ ಇರೋ ಅಂಥ ಸನ್ಸ್ಕ್ರೀನ್ ಕೂಡ ಸಿಗುತ್ತಾ ನಿಮಗೆ? ಸೊ ಡಿಪೆಂಡ್ಸ್, ಒಂದೊಂದು ಪ್ರಾಡಕ್ಟ್ಸಲ್ಲೂ ಒಂದೊಂದು ಕಂಟೆಂಟ್ ಇರುತ್ತೆ. ನೀವು ಸಿರಮ್ಸ್ ಅಂತ ಯೂಸ್ ಮಾಡಿದಾಗ ಎಲ್ಲಾನು ಒಂದೇ ಟೈಮಲ್ಲಿ ಎಲ್ಲ ಸಿರಮ್ಸ್ನೂ ಯೂಸ್ ಮಾಡಬೇಡಿ, ಓಕೆನಾ? ವಿಟಮಿನ್ ಸಿ ಅಂತ ಬಂದಾಗ ನೀವು 2 ದಿನಕ್ಕೆ ಒಂದ್ಸಲನೋ 3 ದಿನಕ್ಕೆ ಒಂದ್ಸಲನೋ ಯೂಸ್ ಮಾಡಿ, ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಇಟ್ ಮೀನ್ ಇವಾಗ ನೀವು ಸೋಮವಾರ ಯೂಸ್ ಮಾಡಿರ್ತೀರಾ, 2 ಟೈಮು ಯೂಸ್ ಮಾಡಿರ್ತೀರಾ, ಓಕೆನಾ? ಬೆಳಿಗ್ಗೆ ನೈಟ್ 2 ಟೈಮು ಯೂಸ್ ಮಾಡಿರ್ತೀರಾ ಅಂತ ಅಂದರೆ ನೀವು ಗುರುವಾರ ಯೂಸ್ ಮಾಡಿ ಸಾಕು. ಈ ರೀತಿ ಒಂದು ಕಂಟಿನ್ಯೂಟಿನ ಇಟ್ಕೊಳ್ಳಿ, ಓಕೆನಾ? ದೆನ್ ಆಲ್ಮೋಸ್ಟ್ ನಾನು ಎಲ್ಲಾನು ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ನಾನು ಇಟ್ಕೊಂಡ್ಬಂದಿದ್ದು 5 ಸಿರಮ್ಸ್ ಬಗ್ಗೆ ಹೇಳಬೇಕು ಅಂತ. ಆ್ಯಂಡ್ ಆಲ್ಸೋ ರೆಟಿನಾಲ್ ಬಗ್ಗೆ ಕೇಳಿದ್ದೀರಾ. ನಾನು ಅದನ್ನು ನೆಕ್ಸ್ಟ್ ಯಾವಾಗಲಾದರೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಇಂಪಾರ್ಟೆಂಟಾಗಿ ಹೇಳಬೇಕಾಗಿದ್ದು ನಾನು ಈ 5 ಸಿರಮ್ಸ್ ಬಗ್ಗೆ. ಬಟ್ ಕೋಜಿಕ್ ಆ್ಯಸಿಡ್ನ ಅಷ್ಟಾಗಿ ನಾನು ಎಲ್ರಿಗೂ ಅವಶ್ಯಕತೆ ಇರಲ್ಲ. ಸೊ ಅದನ್ನು ಬಿಟ್ಟರೆ ಈ 4 ತುಂಬಾ ಮ್ಯಾಟ್ರ್ ಆಗುತ್ತೆ, ಓಕೆನಾ? ಸೊ ನಿಮ್ಗೀಗ ಅರ್ಥ ಆಗಿದೆ ಅಂತ ಅನಿಸುತ್ತೆ. ನಯಸಿನಮೈಡ್, ಸ್ಯಾಲಿಸಿಲಿಕ್ ಆ್ಯಸಿಡ್, ಹೈಲೋರಾನಿಕ್ ಆ್ಯಸಿಡ್ ಆ್ಯಂಡ್ ದೆನ್ ಕೋಜಿಕ್ ಆ್ಯಸಿಡ್, ಇನ್ನೊಂದು ವಿಟಮಿನ್ ಸಿ. ಟೋಟಲ್ 5 ಸಿರಮ್ಸ್ ಬಗ್ಗೆ ನಾನು ಇವತ್ತು ನಿಮಗೆ ಹೇಳಿದ್ದೀನಿ. ಆ್ಯಂಡ್ ಯಾವ್ದ್ಯಾವ್ದನ್ನ ಯಾವ್ಯಾವ ಟೈಮಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳಿದ್ದೀನಿ. ಆಲ್ವೇಸ್ ಸ್ಯಾಲಿಸಿಲಿಕ್ ಆ್ಯಸಿಡ್ ಮಾರ್ನಿಂಗ್ ಟೈಮ್ ಯೂಸ್ ಮಾಡಿ, ಹೈಲೋರಾನಿಕ್ ಆ್ಯಸಿಡ್ನ ಮಾರ್ನಿಂಗ್ ಟೈಮ್ ಯೂಸ್ ಮಾಡಿ, ಕೋಜಿಕ್ ಆ್ಯಸಿಡ್ ನಿಮಗೆ ಅವಶ್ಯಕತೆ ಇದ್ದರೆ ಅಂದರೆ ಮಾತ್ರ ಯೂಸ್ ಮಾಡಿ, ಓಕೆನಾ? ದೆನ್ ವಿಟಮಿನ್ ಸಿನ ನೀವು 3 ದಿನಕ್ಕೆ 1 ಸಾರಿ ಯೂಸ್ ಮಾಡಿ, ಎವ್ರಿ ಡೇ ಯೂಸ್ ಮಾಡಬೇಡಿ, ಓಕೆನಾ? ಇದರ ಜೊತೆಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಅನ್ನೋದಾದರೆ, ನಿಮ್ಮ ದಿನದ ರೊಟೀನಲ್ಲಿ ಯಾವುದಾದ್ರೂ ಒಂದು ರೀತಿನಲ್ಲಿ ಸ್ಯಾಲಿಸಿಲಿಕ್ ಆ್ಯಸಿಡ್ ನಿಮ್ಮ ಸ್ಕಿನ್ಗೆ ತಲುಪಲೇಬೇಕು. ಆ ರೀತಿ ನೋಡ್ಕೊಳ್ಳಿ. ಅದು ನೀವು ಮಾಯ್ಶ್ಚರೈಸರ್ ಯೂಸ್ ಮಾಡಿ ತಲುಪಿಸ್ತಿರೋ, ಸನ್ಸ್ಕ್ರೀನ್ ಯೂಸ್ ಮಾಡಿ ತಲುಪಿಸ್ತಿರೋ, ಫೇಸ್ ವಾಶ್ ಯೂಸ್ ಮಾಡಿ ತಲುಪಿಸ್ತಿರೋ, ಸಿರಮ್ ಯೂಸ್ ಮಾಡಿ ತಲುಪಿಸ್ತಿರೋ, ಅದು ನಿಮಗೆ ಬಿಟ್ಟಿದ್ದು, ಓಕೆನಾ? ಯಾವುದಾದ್ರೂ ರೀತಿಲಾಗಿರ್ಬೋದು ಸ್ಯಾಲಿಸಿಲಿಕ್ ಆ್ಯಸಿಡ್ ನಿಮ್ಮ ಫೇಸ್ಗೆ ಹೋಗ್ಬೇಕು. ಆ ರೀತಿ ನಿಮ್ಮ ಸ್ಕಿನ್ ಕೇರಲ್ಲಿ ಒಂದು ಪ್ರೊಸೀಜರ್ನ ಇಟ್ಕೊಳ್ಳಿ, ಓಕೆನಾ? ಹೋಪ್ಫುಲಿ ನಿಮ್ಗೆ ಇದು ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮಾಡಿ ತಿಳಿಸಿ, ನಾನು ಆನ್ಸರ್ ಮಾಡ್ತೀನಿ. ಸಾರಿ. ಇವಾಗ ನಾನು ಏನು ಹೇಳ್ತೀನಿ ಅಂತಂದರೆ, ನೀವು ಯಾವುದೇ ಒಂದು ಪ್ರಾಡಕ್ಟ್ಸ್ನ ಯೂಸ್ ಮಾಡೋಕ್ಕೂ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡಿ. ಆ್ಯಂಡ್ ತುಂಬ ಸೆನ್ಸಿಟಿವ್ ಇರೋರು ನಾವೇನೋ ಹೇಳ್ತೀವಿ, ಅದನ್ನು ಕೇಳಿದ್ರೆ ಆಗ್ಬಿಡುತ್ತೆ ಅಂತ ಹೋಗಬೇಡಿ. ನಿಮ್ಮ ಡರ್ಮಟಾಲಜಿಸ್ಟ್ನ ಕನ್ಸಲ್ಟ್ ಮಾಡಿನೇ ನೀವು ನೆಕ್ಸ್ಟ್ ಸ್ಟೆಪ್ನ ತೊಗೊಳ್ಳಿ. ಹಾಗೆ ಅಂತೂ ಮಾಡಬೇಡಿ. ನಂದು ಯಾವ ಮಟ್ಟಿಗೆ ಡ್ರೈ ಅನ್ನೋದ್ರೆ ಹೋಪ್ಫುಲಿ ನಿಮಗೆ ಇಲ್ಲಿ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಕ್ರೀಮ್ ಈಗ ಹಚ್ತಾ ಇದ್ದೀನಿ ನಾನು. ನಿಮ್ಗೆ ಹೇಗೆ ತೋರಿಸ್ಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಎಕ್ಸ್ಟ್ರೀಮ್ ಡ್ರೈ ಸ್ಕಿನ್ ನಂದು. ನನ್ನ ಕಂಪ್ಲೀಟ್ ಬಾಡಿ ಎಕ್ಸ್ಟ್ರೀಮ್ ಡ್ರೈ. ಬಟ್ ಆದರೆ ನನ್ನ ಫೇಸು ತುಂಬಾ ಆಯಿಲ್ ರಿಲೀಸ್ ಆಗುತ್ತೆ, ತುಂಬಾ ಹೈಡ್ರೇಟಿಂಗ್ ಆಗಿರುತ್ತೆ ಆಫ್ಟರ್ ದಿ ಸ್ಕಿನ್ ಕೇರ್. ಬಿಫೋರ್ ದಟ್ ಅಲ್ಲ. ಆ್ಯಂಡ್ ಆಲ್ಸೋ ಇದು ನನಗೆ ಈಗ 3 ವರ್ಷದಿಂದ ಈ ರೀತಿ ನನ್ನ ಸ್ಕಿನ್ ಇರೋದು. ಬಿಫೋರ್ ದಟ್ ನನ್ನ ಸ್ಕಿನ್ನು ಕೂಡ ಡ್ರೈ ಆಗಿತ್ತು. ಐ ಮೀನ್ ಫೇಸ್ ಕೂಡ ಡ್ರೈ ಆಗಿತ್ತು, ಆಯಿಲ್ ರಿಲೀಸ್ ಆಗ್ತಾ ಇರಲಿಲ್ಲ. ಸೊ ಈ ಒಂದು 3-4 ವರ್ಷದಿಂದ ನಾನು ಏನು ಯೂಸ್ ಮಾಡಿದ್ದೀನಿ ಅದರ ರಿಸಲ್ಟ್ ಇವಾಗ ನನಗೆ ಹೈಡ್ರೇಟಿಂಗ್ ಆಗಿ ನನ್ನ ಸ್ಕಿನ್ನ ಇಟ್ಟಿದೆ, ಗ್ಲೋಯಿ ಆಗಿ ಕ್ರಿಯೇಟ್ ಮಾಡಿದೆ ಅಂತ ಹೇಳ್ಬೋದು, ಓಕೆನಾ? ಹೋಪ್ಫುಲಿ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಗೈಸ್, ನಾನು ಈ ವಿಚಾರನ ನಾನು ಹೇಳ್ಕೋಬೇಕು ಅಂತ ಅನ್ನಿಸ್ತಿದೆ, ಅದಕ್ಕೆ ಹೇಳ್ತೀನಿ. ರಾತ್ರೋರಾತ್ರಿ ಏನು ಎಫರ್ಟ್ ಇಲ್ದಲೇ ಫೇಮಸ್ ಆಗಿಬಿಡ್ತಾರೆ. ಕಂಟೆಂಟ್ ಕ್ರಿಯೇಷನಲ್ಲಿ ಇರೋರು, ಕಂಟೆಂಟ್ ಕ್ರಿಯೇಟರ್ ಅಂತ ಇರೋರು, ಲೈಕ್ ಯೂಟ್ಯೂಬ್ ಮಾಡೋರಾಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡೋರಾಗಿರ್ಬೋದು, ನೈಟೆಲ್ಲ ಕೂತ್ಕೊಂಡು ನಾಳೆ ಏನಪ್ಪ ಮಾಡೋದು, ಇವತ್ತೇನಪ್ಪ ಕಂಟೆಂಟ್ ಕೊಡೋದು ಅಂತ ಯೋಚನೆ ಮಾಡ್ತಾರೆ. ಅವ್ರ ಕಂಪ್ಲೀಟ್ ಅವರ ದಿನನಿತ್ಯದ ಜೀವನದ ಜೊತೆಗೆ ಇದು ಒಂದು ಪಾರ್ಟ್ ಆಗಿಬಿಟ್ಟಿರುತ್ತೆ. ಅದರಲ್ಲಿ ಅವರು ಟೈಮ್ ಕೊಡ್ತಾ ಇರ್ತಾರೆ. ಎಡಿಟಿಂಗ್ ಮಾಡೋದಕ್ಕೆ ಮೋರ್ ದ್ಯಾನ್ 1 hour 2 hours ಟೈಮ್ ತಗೋತಾರೆ. ಅಂಥವ್ರಿಗೆ ರಿಸಲ್ಟೇ ಸಿಗಲ್ಲ, ಓಕೆನಾ? ಏನೂ ಎಫರ್ಟ್ ಹಾಕ್ದಲೇ ಇರೋರಿಗೆ ಏಕ್ದಮ್ ಒಂದೊಳ್ಳೆ ಫೇಮಸ್ ಅನ್ನೋದನ್ನ ಕೊಟ್ಬಿಡ್ತೀರಾ. ಟ್ರೋಲ್ ಮಾಡೋದ್ರ ಮುಖಾಂತರ ಆಗಿರ್ಬೋದು, ಬೇರೆ ಮುಖಾಂತರ ಇದ್ರೂ ಆಗಿರ್ಬೋದು. ಪ್ಲೀಸ್ ನೀವು ನೋಡಿ,
ಯೂಟ್ಯೂಬ್ನು ಮಾಡ್ತಿರೋರೇ ಆಗಿರ್ಬೋದು, ಯಾರು ತುಂಬ ಎಫರ್ಟ್ ಹಾಕ್ತಿದ್ದಾರೆ ಅವ್ರಿಗೆ ಸಬ್ಸ್ಕ್ರೈಬರ್ಸ್ ಇಲ್ಲ, ವ್ಯೂಸ್ ಇಲ್ಲ, ಆ್ಯಂಡ್ ಮಾನಿಟೈಸೇಷನ್ ಆನ್ ಆಗಬೇಕು ಅಂತಂದರೆ ವರ್ಷಾನ್ಗಟ್ಲೆ ಕಾಯಬೇಕು. ಒನ್ ಆಫ್ ಮೈ ಫ್ರೆಂಡ್ ವೈಫು, ಓಕೆನಾ, ಅವಳು ಪಾಪಚ್ಚಿ 4 ವರ್ಷದ ಮೇಲೇ ಕಷ್ಟಪಟ್ಟಿದ್ದಾಳೆ, ಯೂಟ್ಯೂಬ್ನ ಸ್ಟ್ರಗಲ್ ಮಾಡಿದ್ದಾಳೆ. ರೀಸೆಂಟಾಗಿ ಮಾನಿಟೈಸೇಷನ್ ಆಗಿದೆ, ರೀಸೆಂಟಾಗಿ, ಓಕೆನಾ. ಸೊ ಇವನ್ ಆಲ್ಸೋ ನಾನು 2 ವರ್ಷದಿಂದ ಚಾನಲಲ್ಲಿ ಸ್ಟ್ರಗಲ್ ಮಾಡ್ತಾ ಇದ್ದೀನಿ, 1 ವರ್ಷದಿಂದ ಕಂಟಿನ್ಯೂಟಿಯಾಗಿ ಕೆಲಸ ಮಾಡ್ತಾನೆ ಇದ್ದೀನಿ. ನನಗಿನ್ನ ಫಾಲೋವರ್ಸ್, ಸಬ್ಸ್ಕ್ರೈಬರ್ಸ್ ಆಗಿರಲಿ, ವ್ಯೂಸ್ ಆಗಿರಲಿ ಏನೂ ಪ್ರಾಪರಾಗಿ ಸಿಗ್ತಾಯಿಲ್ಲ. ನನಗೆ ಅನಿಸ್ಬಿಡುತ್ತೆ ಅವಾಗ ನಾನು ವಿಡಿಯೋ ಮಾಡಬೇಕಾ, ಸ್ಟಾಪ್ ಮಾಡಿಬಿಡ್ಬೋದಲ್ವಾ. ಎಷ್ಟೊಂದು ಸಲ ಆ ರೀತಿ ಡಿಸಪಾಯಿಂಟ್ ಆಗಿ ನಾನು ಸ್ಟಾಪ್ ಮಾಡಿರೋದು ಕೂಡ ಉಂಟು. ಸೊ ಆವಾಗ ನಮಗೊಂದು ಮೋಟಿವೇಶನ್ ಸಿಗಬೇಕು ಅಂತಂದರೆ ನಮ್ಮ ವ್ಯೂವರ್ಸ್ ಜಾಸ್ತಿ ಆದಾಗ ಅವಾಗ ನಮಗೂ ಅನಿಸುತ್ತೆ, ಸೊ ನಮ್ಮನ್ನ ಇಷ್ಟು ಜನ ನೋಡ್ತಿದ್ದಾರೆ, ಇಂಟ್ರೆಸ್ಟ್ ಕೊಡ್ತಿದ್ದಾರೆ ನಮ್ಮ ಬಗ್ಗೆ, ಸೊ ಈ ವಿಚಾರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಣ, ಇದ್ರ ಬಗ್ಗೆ ಹೇಳೋಣ. ಎಷ್ಟೋ ಜನ ಏನಂದ್ರೆ ಏಂತಕ್ಕೂ ಪ್ರಯೋಜನ ಇರಲ್ಲ ಅಂತ ವಿಡಿಯೋಸ್ನ ಮಾಡ್ತಾ ಇರ್ತಾರೆ. ಇನ್ಫಾರ್ಮೇಟಿವ್ ಆಗಿ ಕೊಡೋ ಅಂಥ ವಿಡಿಯೋಸ್ಗಳಿಗೇನೆ ನೀವು ಜಾಸ್ತಿ ಏನಂತಾರೆ ಒತ್ತು ಕೊಟ್ಟು ನೋಡೋದು ಬಿಟ್ಟು, ಬೇಡದೇ ಇರೋ ವಿಡಿಯೋಸ್ಗಳನ್ನ ನೋಡಿಕೊಂಡು ಅವ್ರನ್ನ ಬೆಳೆಸ್ಕೊಂಡು ಅವ್ರು ಉದ್ಧಾರ ಮಾಡಿಕೊಂಡು ನೀವು ಟೈಮ್ ವೇಸ್ಟ್ ಮಾಡಿಕೊಂಡು ಇದ್ದೀರಾ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನನಗೆ ತುಂಬ ಸಲ ಅನಿಸಿದೆ ಸ್ಟಾಪ್ ಮಾಡಿಬಿಡ್ಬೇಕು ಅಂತ. ಬಿಕಾಸ್ ಕೆಲ್ಸಕ್ಕೆ ಹೋದರೆ ಅಟ್ಲೀಸ್ಟ್ ಒಂದು ತಿಂಗಳು ಸಂಬಳ ಅಂತನಾದರೂ ನನಗಿರುತ್ತೆ. ಇವಾಗ ನನ್ನ ಕೆಲಸ ಇಲ್ಲ, ಮನೆಯಲ್ಲೇ ಇರೋದ್ರಿಂದ ನಾನು ಕೆಲ್ಸಕ್ಕೆ ಹೋಗಲ್ಲ. ನಾನು ಕಂಪ್ಲೀಟಾಗಿ ಬರೀ ವೀಡಿಯೋಸ್ ಮಾಡ್ಕೊಂಡೇ ನನ್ನ ದಿನ ಕಳೀತಾ ಇದ್ದೀನಿ. ಕೆಲಸ ಮಾಡು, ವೀಡಿಯೋಸ್ ಮಾಡು, ಕೆಲಸ ಮಾಡು, ವೀಡಿಯೋಸ್ ಮಾಡಿ, ಯಾವುದಾದ್ರೊಂದು ಸೀರಿಯಲ್ ನೋಡು, ಅಷ್ಟೇ. ಇದೇ ನನ್ನ ಲೈಫ್ ಸ್ಟೈಲ್ ಆಗಿಬಿಟ್ಟಿದೆ ಇವಾಗ. ಸೊ ನಾನು ಯಾವತ್ತೂ ಒಬ್ರ ಹತ್ರ ಹೋಗಿ ಕೇಳದೆ ಇರೋ ನಾನು, ಫಿನಾನ್ಷಿಯಲ್ ಒಬ್ರ ಮೇಲೆ ಡಿಪೆಂಡ್ ಆಗದೆ ಇರೋ ನಾನು, ಡಿಪೆಂಡ್ ಆಗಬೇಕು ಅಂತಂದರೆ ಭಯ ಆಗುತ್ತೆ. ಅದರಲ್ಲೂ ಹೆಣ್ಮಕ್ಳು ಯಾವಾಗಲೂ ಕೂಡ ಅರ್ನಿಂಗ್ಸ್ ಅನ್ನೋದವ್ರದ್ದು ಇಂಡಿಪೆಂಡೆಂಟಾಗಿ ಇರಲೇಬೇಕು. ಯಾವುದೇ ಕಾರಣಕ್ಕೂ ಅದು ಅಪ್ಪ ಅಮ್ಮ ಆಗಿರಲಿ, ಹಸ್ಬೆಂಡ್ ಆಗಿರಲಿ, ಅಣ್ಣ ತಮ್ಮಂದಿರಾಗಿರಲಿ, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ಇವಾಗ 1000-2000 ಕೇಳಿದ್ರೆ ಕೊಡಲ್ಲ ನಮ್ಮ ಮನೇಲಿ ಅಂತ ಅಲ್ಲ, ಕೊಡ್ತಾರೆ. ಬಟ್ ಆದರೆ ಅದನ್ನ ನಾನು ರಿಟರ್ನ್ ಕೊಡಲೇಬೇಕಲ್ಲ, ನಾನು ಇಟ್ಕೊಳ್ಳಲ್ಲ. ನನ್ನ ತಮ್ಮ ಕೊಡಲ್ಲ ಅಥವಾ ನನ್ನ ಹಸ್ಬೆಂಡ್ ಕೊಡಲ್ಲ ಅಂತಲ್ಲ, ಕೇಳ್ದಾಗ ಕೊಡ್ತಾರೆ, ಆದರೆ ನಾನು ರಿಟರ್ನ್ ಅದನ್ನು ವಾಪಸ್ ಕೊಟ್ಬಿಡ್ತೀನಿ. ನಾನು ಆ ರೀತಿ ಇಟ್ಕೊಳ್ಳೋದಕ್ಕೆ ಹೋಗಲ್ಲ. ಸೊ ಇದು ನನ್ನ ಪ್ರಾಬ್ಲಮ್ ಆಗಿದೆ. ಸೊ ಈಗ ಇದರಲ್ಲಿ ನನಗೇನಾದರೂ ಒಂದು ಆಗ್ತಿದೆಯಪ್ಪ, ನನ್ನನ್ನು ನೋಡ್ಕೊಳ್ಳೋದಕ್ಕೆ, ನಾನು ಬೇರೆಯವ್ರನ್ನ ಸಾಕಬೇಕು ಅನ್ನೋದಲ್ಲ, ನನ್ನನ್ನು ನಾನು ನೋಡ್ಕೊಳ್ಳೋದಕ್ಕಾದರೆ ನಾನು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗದೆ ಇದ್ದರೆ ಎಷ್ಟೋ ಸೇವ್ ಆಗುತ್ತೆ ಅಲ್ವಾ. ಅದು 1000 ಆಗಿರಲಿ, 2000 ಆಗಿರಲಿ, ದುಡ್ಡೇ. ಸೊ ಇದು ನನ್ನ ಇವತ್ತಿನ ಟಾಪಿಕ್ ಆಗಿತ್ತು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನನ್ನ ಎಲ್ಲ ವ್ಯೂವರ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಅದು ನನಗೆ ತುಂಬಾ ಖುಷಿ ಕೊಡುತ್ತೆ. ಆ್ಯಂಡ್ ಕೆಲವೊಂದು ವೀಡಿಯೋಸ್ನ ನೋಡಿ ಕಮೆಂಟ್ ಮಾಡಿದಾಗ ನನಗೆ ತುಂಬ ಖುಷಿ ಆಗುತ್ತೆ. ನಾನು ಆನ್ ಸ್ಪಾಟಲ್ಲಿ ನಾನು ನೋಡಿದ ತಕ್ಷಣವೇ ರಿಪ್ಲೈ ಕೊಡ್ತೀನಿ. ಇಷ್ಟು ಆ್ಯಕ್ಟಿವ್ ಆಗಿದ್ದಾಗಲೂ ಕೂಡ ನಮಗೆ ರೆಸ್ಪೆಕ್ಟ್ ಸಿಕ್ಕಿಲ್ಲ ಅಂತಂದರೆ ಡಿಸಪಾಯಿಂಟ್ ಆಗುತ್ತೆ. ಸೊ ನೀವು ಕೂಡ ಥಿಂಕ್ ಮಾಡಿ. ಆ್ಯಂಡ್ ನನ್ನೆಲ್ಲ ಸಬ್ಸ್ಕ್ರೈಬರ್ಸ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇರೋರ್ಗೂ ಕೂಡ ಥ್ಯಾಂಕ್ ಯು, ಬಟ್ ಸಬ್ಸ್ಕ್ರೈಬ್ ಆಗಿ. ಅಷ್ಟೇ ನನ್ನ ಟಾಪಿಕ್. ಮತ್ತೆ ಸಿಗ್ತೀನಿ. ಇನ್ನೊಂದು ವಿಡಿಯೋ ಯಾವ್ದು ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ, ನಾನು ರಿಪ್ಲೈ ಮಾಡ್ತೀನಿ. ಬಾಯ್.